ಎಲ್ಲರಿಗೆ ನಮಸ್ಕಾರ. ಇವತ್ತು ಸ್ನ್ಯಾಕ್ಸ್ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ ಈ ಥರ ವಡೆ ಮಾಡೋದು ಹೇಗಂತ ನೋಡೋಣ್ರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ನೋಡ್ರಿ. ಕ್ರಿಸ್ಪಿನ ಹಂಗೆ ಅದಾವು. ಈಗ ಮಾಡೋದು ಹೇಗಂತ ನೋಡೋಣ್ರಿ. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಸಾಲಿಗೆನೂ ಡಬ್ಬಿ ಕಟ್ಬೋದ್ರಿ, ಅಷ್ಟು ಟೇಸ್ಟ್ ಇರ್ತಾವೆ. ಈಗ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ 2 ಆಲೂಗಡ್ಡಿನ ನೀರನ್ನ ಬೇಯಿಸ್ಕೊಂಡು ಸಿಪ್ಪಿ ತೆಗೆದು ಈ ಥರ ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ. ಈಗ ಇದಕ್ಕೆ ಒಂದೊಂದು ಪದಾರ್ಥ ಹಾಕ್ಯಂತಾನೆ ನೋಡ್ರಿ. ಸಣ್ಣ ಕಟ್ ಮಾಡಿ ಇಟ್ಕೊಳ್ಳೋಣ. ಈರುಳ್ಳಿ ಹಾಕ್ಯಂತ ನೋಡ್ರಿ. ಒಂದು 2 ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳೋಣ ನೋಡ್ರಿ. ಸ್ವಲ್ಪ ಕೊತ್ತಂಬರಿ ಹಾಕ್ಯಂತ ನೋಡ್ರಿ. ಒಂದು ಸ್ವಲ್ಪ ಕರಿಬೇವು ಹಾಕ್ಯಂತ ನೋಡ್ರಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಯಂತ ನೋಡ್ರಿ. 1 ಕಪ್ ಚಿರೋಟಿ ರವೆ ಹಾಕ್ಯಂತ ನೋಡ್ರಿ. ಚಿರೋಟಿ ರವೆ ಆದ್ರೆ ಹಾಕ್ಯಬೋದ್ರಿ, ಉಪ್ಪಿಟ್ಟಿನ ರವೆ ಆದ್ರೆ ಹಾಕ್ಯಬೋದು ನೋಡ್ರಿ. ಉಪ್ಪಿಟ್ಟಿನ ರವೆ ಮಿಕ್ಸರ್ ಹಾಕ್ಯಂಡು ಹಾಕ್ಯಬೇಕ್ರಿ. ಚಿರೋಟಿ ರವೆ ಇದ್ರೆ ಜಿನಗಿರ್ತೈತಲ್ರಿ, ಹಂಗೆ ಹಾಕ್ಯನಕ್ಕೆ ನಡಿತೈತಿ ನೋಡ್ರಿ. 1 ಕಪ್ಗೆ ಒಂದು ಸ್ವಲ್ಪ ಕಮ್ಮಿ ಐತಿ ನೋಡ್ರಿ. ಅಕ್ಕಿ ಹಿಟ್ಟು 1 ಕಪ್ಗೆ ಒಂದು ಸ್ವಲ್ಪ ಕಮ್ಮಿ ಐತಿ. ಈಗ ಅಕ್ಕಿ ಹಿಟ್ಟು ಹಾಕ್ಯಂತ ನೋಡ್ರಿ. ಒಂದು ಅರ್ಧ ಕಪ್ ಹಸಿ ಕಡ್ಲೆ ಹಿಟ್ಟು ಹಾಕ್ಯಂತ ನೋಡ್ರಿ. ಬಜ್ಜಿ ಬೋಂಡ ಮಾಡ್ತಲ್ರಿ, ಹಸಿ ಕಡ್ಲೆ ಹಿಟ್ಟು ಅದನ್ನ ಹಾಕ್ಯಂತ ನೋಡ್ರಿ. ಅರ್ಧ ಕಪ್. ಒಂದು ಸ್ವಲ್ಪ ಸೋಡಾ ಹಾಕ್ಯಂತ ನೋಡ್ರಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಂತ ನೋಡ್ರಿ. ಒಂದು ಅರ್ಧ ಸ್ಪೂನ್ ಹಾಕತ್ರಿ ಉಪ್ಪು. ನಮಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಯಬೇಕು ನೋಡ್ರಿ. ಸ್ಪೂನು ಅಚ್ಕಾರದ ಪುಡಿ ಹಾಕ್ಯಂತ ನೋಡ್ರಿ. ನೋಡ್ರಿ ಈಗೆಲ್ಲ ಮಿಕ್ಸ್ ಆಗಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆಲೂಗಡ್ಡೆ ಮ್ಯಾಶ್ ಮಾಡಿ ಇಟ್ಕೊಂಡಿರ್ತಾವಲ್ರಿ, ಹಿಟ್ಟಿನಾಗ ರವಾದಾಗ ಮಿಕ್ಸ್ ಆಗ್ಬೇಕು ನೋಡ್ರಿ. ಈ ಥರ ನೋಡ್ರಿ. ಈಗ ಸ್ವಲ್ಪ ನೀರು ಚಿಮ್ಮಕ್ ಹೊಡ್ಕೊಂಡು ಕಲಸ್ಕೊಂತ ನೋಡ್ರಿ. ಒಮ್ಮಕ್ಲೆ ನೀರು ಹಾಕ್ಯಬಾರ್ದ್ರಿ, ಸ್ವಲ್ಪ ನೀರು ಹಾಕಿ ಕಲಸ್ಬೇಕ್ರಿ. ನೋಡ್ರಿ ಈ ಥರ ಹದ ಆಗೈತೆ ನೋಡ್ರಿ. ಜಾಸ್ತಿ ಗಟ್ಟಿ ಅಲ್ಲ, ಜಾಸ್ತಿ ಎಳಕಲ್ಲ, ಈ ಥರ ಹದ ಆಗೈತೆ ನೋಡ್ರಿ. ನೋಡ್ರಿ ಈ ಥರ ನೀರು ಹಾಕ್ಯಂಡು ಒಂದು ಸ್ವಲ್ಪ ಕೈಗೆ ನೀರು ಈ ಥರ ಎದ್ಕೋಬೇಕು ನೋಡ್ರಿ. ಈ ಥರ ನೀರು ಎದ್ಕೊಂಡು ಈ ಥರ ನಮಗೆ ವಡೆ ದೊಡ್ಡ ಬೇಕಂದ್ರೆ ದೊಡ್ಡ, ಸಣ್ಣ ಬೇಕಂದ್ರೆ ಸಣ್ಣ, ಈ ಥರದ ರೌಂಡಾಗ ಮಾಡ್ಕೊಂಡು ತಟ್ಟಿಗೆ ಬಂದು ನೋಡ್ರಿ. ಹಂಗೆ ತಟ್ಕೊಂಡ್ರೆ ಕೈಗೆ ಅಂಟ್ಕೊಂತದ್ರಿ ಹಿಟ್ಟು. ಈ ಥರ ತಟ್ಕೋಬೇಕು ನೋಡ್ರಿ. ಈ ಥರ ತಟ್ಕೊಂಡ್ರೆ ಹಿಂಗೆ ಈಜಿಯಾಗಿ ಬರ್ತಾವೆ ನೋಡ್ರಿ. ಈಗ ಎಣ್ಣೆ ಕಾದೈತ್ರಿ, ಒಂದೊಂದು ವಡೆ ಬಿಡೋದು ಹೇಗಂತ ನೋಡೋಣ್ರಿ. ಎಣ್ಣೆ ಕಾದೈತಿ, ಉರಿ ಸಣ್ಣ ಇಟ್ಕೊಂಡು ಒಂದೊಂದಾಗಿ ವಡೆ ಹಾಕ್ಯಂತ ನೋಡ್ರಿ. ಒಮ್ಮಕ್ಲೆ ಕೈ ಆಡಬಾರ್ದ್ರಿ, ಒಂದು ಸ್ವಲ್ಪ ಕೆಂಪಗ ಬೇದಂಗೆ ಕೈ ಆಡ್ಬೇಕು ನೋಡ್ರಿ. ನೋಡ್ರಿ ಈ ಥರ ವಡೆ ಬಿಟ್ಕೊಂಡು ನೋಡ್ರಿ. ಒಂದೊಂದಾಗಿ ಫಸ್ಟ್ ಹಾಕಿರ್ತಾವಲ್ರಿ ಕೆಂಪಾಗಿರ್ತಾವೆ, ಅವನು ಒಂದೊಂದ ಈ ಥರ ಹೊಳಿಸ್ಬೇಕು ನೋಡ್ರಿ. ನೋಡ್ರಿ ಈ ಥರ ಕಡ್ಡಿದ್ರೆ ಈಜಿ ಆಕೈತಿ ನೋಡ್ರಿ ಹೊಳಿಸಕ. ಜಾರಿ ಸೊಟ್ಟಿದ್ರೆ ಜಾರಿ ಸೊಟ್ಟಿಲ್ಲ ಅಂದ್ರೆ ಹೊಳಿಸ್ಕೋಬೋದ್ರಿ. ಈ ಥರ ಹೊಳಿಸ್ಬೇಕೇನು ನೋಡ್ರಿ. ಇವು ಬೆಂದವು ತಕ್ಕಂತಾನೆ ನೋಡ್ರಿ. ನೋಡ್ರಿ ಈ ಥರ ಕೆಂಪಾಗ ಬೇಯ್ಬೇಕ್ರಿ. ನೋಡ್ರಿ ಇದೇ ಥರ ಓಸು ರೆಡಿ ಮಾಡ್ಕೊಂಬಂದು ಸರ್ವ್ ಮಾಡಿ ತೋರಿಸ್ತೇನೆ ರೀ. ವಡೆ ರೆಡಿ ಆಗ್ಯಾವ ನೋಡ್ರಿ. ಎಷ್ಟು ಸೂಪರಾಗಿ ಬಂದವು ನೋಡ್ರಿ. ಎಣ್ಣೆನೂ ಜಾಸ್ತಿ ಹಿಡಿಯಲ್ರಿ. ಈ ಥರ ಬಂದವು ನೋಡ್ರಿ. ಕ್ರಿಸ್ಪಿನ ಹಂಗೆ ಅದಾವ್ರಿ, ಬಾಯ ಟೇಸ್ಟ್ ಹಂಗೆ ಅದಾವು. ಈ ಥರ ಮಕ್ಕಳಿಗೆ ದೊಡ್ಡರಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ನೋಡ್ರಿ. ಅಂದಾಗ ಬಾಡಿಸ್ಕೋಬೋದ್ರಿ, ಹಂಗಾನು ತಿನ್ಬೋದು ನೋಡ್ರಿ. ಚಟ್ನಿನೂ ಬೇಡ ಏನು ಬೇಡ, ಅಷ್ಟು ಸೂಪರ್ ಆಗ್ಯಾವು. ನೀವು ಇದೇ ಥರ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.